ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯನ್ನು ಮಾಡಿದ್ದು ತಮಗೆಲ್ಲರಿಗೂ ಗೊತ್ತಿದ್ದಂಥ ವಿಷಯ. 3 ರೂಪಾಯಿ ಪೆಟ್ರೋಲಿಗೆ, 3.5 ರೂಪಾಯಿ ಡೀಸೆಲಿಗೆ ಏಕಾಏಕಿಯಾಗಿ ಇವತ್ತು ಜಾಸ್ತಿ ಮಾಡಿದೆ. ಇದು ರೈತಾಪಿ ವರ್ಗಕ್ಕೆ ಮತ್ತು ಎಲ್ಲ ಸಾರ್ವಜನಿಕರಿಗೆ ಇದರಿಂದ ಬಹಳ ಹೊಡೆತ ಬಿದ್ದಿದೆ ಅಂತ ನಮಗೆ ತಿಳಿದಿರುವಂಥ ವಿಷಯ. ಇವತ್ತು ಕರ್ನಾಟಕ ಸರ್ಕಾರ ವಿದ್ಯುತ್ ದರವನ್ನು, ವಿದ್ಯುತ್ 5 ಗ್ಯಾರಂಟಿಗಳನ್ನು ಕೊಡ್ತೇವೆ ಅಂತ ಹೇಳಿಕೊಂಡು ಗ್ಯಾರಂಟಿ ಕೊಡುವ ಅವರ ಸ್ವಾರ್ಥದ ರೂಪವಾಗಿ ಗ್ಯಾರಂಟಿಯನ್ನು ಕೊಟ್ಟರು. ಆದರೆ ಎಲ್ಲ ವಿದ್ಯುತ್ತಿಗೆ ಇರ್ಬೋದು, ಪ್ರತಿಯೊಂದು ವಸ್ತುಗಳಿಗೆ ಇವತ್ತು ದುಬಾರಿ ಬೆಲೆಯನ್ನು ಜಾಸ್ತಿ ಮಾಡಿದೆ. ಇವತ್ತು ಲ್ಯಾಂಡ್ ರಿಜಿಸ್ಟ್ರೇಷನ್ ಫೀಸ್ ಇರ್ಬೋದು, ಇದನ್ನು ಸುಮಾರು ಹೆಚ್ಚು ಕಡಿಮೆ 30% ಜಾಸ್ತಿ ಮಾಡಿದ್ರು. ಪುನಃ ಈಗ ಜಾಸ್ತಿ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ. ಅಬಕಾರಿ ಮದ್ಯ ಮಾರಾಟದ ದರವನ್ನು ಸಂಪೂರ್ಣವಾಗಿ ಏರಿಕೆ ಮಾಡಿ ಮದ್ಯಪ್ರಿಯರಿಗೂ ದೊಡ್ಡ ಆಘಾತವನ್ನು ಕೊಟ್ಟದ್ದು ನಮಗೆ ಗೊತ್ತಿದೆ. ಇವತ್ತು ಬಸ್ಸಿನ ದರವನ್ನು ಏರಿಸಿದ್ದಾರೆ. ಈಗ ಪೆಟ್ರೋಲ್ ದರ ಏರಿದ ಕೂಡಲೇ ಪುನಃ ಖಾಸಗಿ ಬಸ್ಸಿನವರು ಸಹ ಅದರ ದರವನ್ನು ಏರಿಸ್ತಾರೆ. ಒಟ್ಟಾರೆಯಾಗಿ ಈ ನಮ್ಮ ವಿದ್ಯುತ್ ದರ ಏರಿಕೆಯಿಂದಾಗಿ ಮತ್ತು ನಮ್ಮ ಪೆಟ್ರೋಲ್ ಮತ್ತು ಡೀಸೆಲ್ಗೆ ಏರಿಕೆಯಿಂದಾಗಿ ಕೃಷಿಕರಿಗೂ ದೊಡ್ಡ ಆಘಾತವಾಗ್ತದೆ. ಯಾಕೆಂತ ಕೇಳಿದರೆ ಕೃಷಿಕರಿಗೆ ಇವತ್ತು ಡೀಸೆಲ್ ಮತ್ತು ಪೆಟ್ರೋಲ್ನ ಅವಶ್ಯಕತೆ ಇದೆ, ಅವರಿಗೂ ದೊಡ್ಡ ನಷ್ಟ ಉಂಟಾಗ್ತದೆ. ಅದೇ ರೀತಿಯಲ್ಲಿ 1-2 ಅಲ್ಲ, ಪ್ರತಿಯೊಂದಕ್ಕೂ ಇವತ್ತು ಈ ಒಂದು ದರ ಏರಿಕೆ ಕರ್ನಾಟಕ ಸರ್ಕಾರ ಖಾಲಿ ಗ್ಯಾರಂಟಿ, ಅವರದ್ದು 5 ಗ್ಯಾರಂಟಿಗಳೇನಿದೆ ಆ ಗ್ಯಾರಂಟಿಗಳನ್ನು, ಅವರ ಪಕ್ಷದ ಒಂದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದನ್ನು ಉಳಿಸಿಕೊಳ್ಳಿಕ್ಕಾಗಿ, ಅಸ್ತಿತ್ವವನ್ನು ಉಳಿಸಿಕೊಳ್ಳಿಕ್ಕಾಗಿ ಇವತ್ತು ಬೇರೆ ಬೇರೆ ರೀತಿಯ ದರ ಏರಿಕೆಗಳನ್ನು ಮಾಡಿ ಅದಕ್ಕೆ ಸರಿದೂಗಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಅದರಲ್ಲಿ ಕರ್ನಾಟಕದ ಜನತೆಯನ್ನು ಇವತ್ತು ಈ ಒಂದು ದರ ಏರಿಕೆಯಿಂದ ಒಂದು ಹೊಡೆತವನ್ನು ಕೊಟ್ಟು ಕೇವಲ ಅವರ ಸ್ವಾರ್ಥಕ್ಕಾಗಿ ಏನು ಗ್ಯಾರಂಟಿ ಯೋಜನೆ ಅಂತಂದರೆ ಅದನ್ನು ಸರಿದೂಗಿಸಲಿಕ್ಕೆ ಮಾಡುವಂಥ ಈ ಪ್ರಯತ್ನವನ್ನು ಭಾರತೀಯ ಜನತಾ ಪಾರ್ಟಿ ಇವತ್ತು ರಾಜ್ಯಾದ್ಯಂತ ಖಂಡಿಸ್ತಾ ಇದೆ. ಲೋಕಸಭಾ ಚುನಾವಣೆಯಲ್ಲಿ ನಮಗೆ ಮತ ಹಾಕಿರಲಿಲ್ಲ, ಬಿಜೆಪಿಯಲ್ಲಿ ಎಂಪಿಗಳನ್ನು ಗೆಲ್ಲಿಸಿದ್ದಾರೆ ಎಂಬ ಒಂದು ಸೇಡಿನ ರಾಜ್ಯಕ್ಕೆ ಕಾರಣವನ್ನು ಇವತ್ತು ಬಹುಶಃ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತ ನಾನು ಹೇಳಿಕೆ ಬಯಸ್ತೇನೆ. ಆ ರೀತಿಯಿಂದಾಗಿ ಸೇಡಿನಿಂದಾಗಿ ದರವನ್ನು ಏರಿಸ್ತಾ ಇದ್ದಾರೆ. ಅವೈಜ್ಞಾನಿಕ ಗ್ಯಾರಂಟಿಗಳಿಂದಾಗಿ ರಾಜ್ಯದ ಬೊಕ್ಕಸ ಖಾಲಿ ಮಾಡಿರುವ ಈ ಸರ್ಕಾರ ತೆರಿಗೆ ಭಾರ ಹೊರಿಸಿ ಖಜಾನೆ ತುಂಬಿಸಲು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇವತ್ತು ಶಾಲಾ ಮಕ್ಕಳ ನೋಟು ಪುಸ್ತಕ, ಏನು ಬರೆಯುವ ಪುಸ್ತಕಕ್ಕೆ 40 ರೂಪಾಯಿ ಇದ್ದಿದ್ದು ಇವತ್ತು 60 ರೂಪಾಯಿ ಆಗಿದೆ. ಇವತ್ತು ಒಂದು ನಮ್ಮ RTC ತೆಗಿಲಿಕ್ಕೆ ಬಹುಶಃ 10 ರೂಪಾಯಿ ಇದೆ, ಇವತ್ತು 25 ರೂಪಾಯಿ ಆಗಿದೆ. ಪ್ರತಿಯೊಂದಕ್ಕೂ ಇವತ್ತು ರೇಟನ್ನು ಏರಿಸಿಕೊಂಡು ಹೋಗಿ ಸಾರ್ವಜನಿಕರಿಗೆ, ಬಡವರಿಗೆ, ಮಧ್ಯಮ ವರ್ಗದವರಿಗೆ ದೊಡ್ಡ ಹೊಡೆತವನ್ನು ಈ ಸರ್ಕಾರ ಕೊಡ್ತಾ ಇದೆ. ಇವರ ಮೂಲ ಉದ್ದೇಶ ಇಷ್ಟೇ, ನಾವು ಹೇಗಾದರೂ ಮಾಡಿ ಈ ಸರ್ಕಾರವನ್ನು 5 ವರ್ಷ ಮುಂದೆ ಕೊಂಡೋಗ್ಬೇಕು. ಯಾರಿಗೆ ಏನೇ ತೊಂದರೆ ಆದರೂ, ಯಾರಿಗೆ ನಷ್ಟ ಆದರೂ, ಯಾರಿಗೆ ಅನ್ಯಾಯ ಆದರೂ ತೊಂದರೆ ಇಲ್ಲ, ನಾವು ಉಳಿಬೇಕು. ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿಯ MLAಗಳಿಗೆ ಮತ್ತು ಜಾತ್ಯತೀತ ಜನದಲ್ಲಿ ಗೆದ್ದಂಥ MLAಗಳಿಗೆ 1 ನಯಾ ಪೈಸಾ ಅನುದಾನವನ್ನು ಇಷ್ಟರ ತನಕ 1 ವರ್ಷ 1 ತಿಂಗಳಲ್ಲಿ ನಮಗೆ ಕೊಡಲಿಲ್ಲ. ಕಾಂಗ್ರೆಸ್ಸಿನವರಿಗೂ ಕೊಡಲಿಲ್ಲ ಅಂತ ಹೇಳ್ತಾರೆ, ಅದು ನಮಗೆ ಗೊತ್ತಿಲ್ಲ. ಆದರೆ ನಮಗೆ ಇದರಿಂದ 1 ನಯಾ ಪೈಸಾ ಅನುದಾನವನ್ನು ನಮಗೆ ಬಿಡುಗಡೆ ಮಾಡ್ತಾ ಇಲ್ಲ. ಬರದೆ ಈ ಸರ್ಕಾರ ಕೇಂದ್ರ ಸರ್ಕಾರದತ್ತ ಮುಖ ಮಾಡಿ ನಿಂತಿದೆ. ಕೇಂದ್ರ ಸರ್ಕಾರ ಅದು ಕೊಡಲಿಲ್ಲ, ಇದು ಕೊಡಲಿಲ್ಲ ಅಂತ ಹೇಳ್ತಾ ಇದೆ. ಯಾವ ಸರ್ಕಾರ, ಕರ್ನಾಟಕದಲ್ಲಿರುವಂತಹ ಸರ್ಕಾರ ಇವತ್ತು ರಾಜ್ಯದ ಜನತೆಯ ಬರ ಪರಿಹಾರಕ್ಕೆ ಸ್ಪಂದಿಸಬೇಕಿತ್ತು, ಕಷ್ಟಗಳಿಗೆ ಸ್ಪಂದಿಸಬೇಕಿತ್ತು, ಅದು ಸ್ಪಂದನೆ ಮಾಡ್ತಾ ಇಲ್ಲ. ಕೇಂದ್ರ ಸರ್ಕಾರದತ್ತ ಮುಖ ಮಾಡಿ ನೋಡ್ತಾ ಇದೆ. ಇವತ್ತು ತೈಲ ಬೆಲೆ ಏರಿಕೆಯ ಮೂಲಕ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನತೆಯ ಮೇಲೆ ದರ ಏರಿಕೆಯ ಬರೆ ಹಾಕಿರುವುದು ಖಂಡನೀಯ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇವೆ. ಇವತ್ತು ನಾಳೆ ಬಹುಶಃ ನಾವು ಕಿನ್ನಿಗೋಳಿ ಪೇಟೆಯಲ್ಲಿ ರಾಸ್ತಾ ರೋಕೋ ಅಥವಾ ಪ್ರತಿಭಟನೆಯನ್ನು ವಿರುದ್ಧ ಮಾಡಲಿಕ್ಕಿದ್ದೇವೆ. ನಾಳೆ ಸಾಧಾರಣ ಒಂದು 11 ಗಂಟೆಗೆ ಸರಿಯಾಗಿ ಇವತ್ತು ಇಡೀ ಜಿಲ್ಲೆಯಲ್ಲಿ, ಇಡೀ ರಾಜ್ಯದಲ್ಲಿ ನಾಳೆ ಏಕಕಾಲದಲ್ಲಿ ಮಾಡ್ತಾ ಇದ್ದಾರೆ. ನಾವು ನಮ್ಮ ಕ್ಷೇತ್ರದ ವತಿಯಿಂದ ಕಿನ್ನಿಗೋಳಿಯಲ್ಲಿ ನಾಳೆ ಬೆಳಿಗ್ಗೆ 10-11 ಗಂಟೆಗೆ ಒಂದು ಪ್ರತಿಭಟನೆಯನ್ನು, ಡೀಸೆಲ್ ಮತ್ತು ಪೆಟ್ರೋಲ್ ಮತ್ತು ಎಲ್ಲ ದರ ಏರಿಕೆಯ ವಿರುದ್ಧ ನಾವು ಪ್ರತಿಭಟನೆಯನ್ನು ಭಾರತೀಯ ಜನತಾ ಪಾರ್ಟಿ ಮಾಡ್ತದೆ. ಗಂಡತನವನ್ನು ಬಿಟ್ಟು ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆಯನ್ನು ಕೂಡಲೇ ಹಿಂದೆ ಪಡೆಯಬೇಕು ಅಂತ ಹೇಳಿಕೊಂಡು ಈ ಸಂದರ್ಭದಲ್ಲಿ ನಾವು ಆಗ್ರಹ ಮಾಡ್ತಾ ಇದ್ದೇವೆ, ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಭಾರತೀಯ ಜನತಾ ಪಾರ್ಟಿ ಮುಖ್ಯಮಂತ್ರಿ ಮಂಡಲ ಇವತ್ತು ನಾವು ಮುಖ್ಯಮಂತ್ರಿಗಳಿಗೆ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಮತ್ತು ಇದನ್ನು ಖಂಡಿಸ್ತಾ ಇದ್ದೇವೆ ಅಂತ ಈ ಮೂಲಕ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. CRF ಇರ್ಬೋದು, RDPR ಇರ್ಬೋದು, ಯಾವುದೇ ಮೂಲಗಳಿಂದ ನಮಗೆ ಬರ್ತಾ ಇದೆ. ಪಶ್ಚಾತ್ತಾಪ ಪಡುವಂಥ ರೀತಿಯಲ್ಲಿ, ಕಣ್ಣರಳಿಸುವಂಥ ರೀತಿಯಲ್ಲಿ ಅವರ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ. ಶಿಕ್ಷಕರಿಗೆ, ಯೂನಿವರ್ಸಿಟಿ ಕಾಲೇಜುಗಳಿಗೆ 4-5 ತಿಂಗಳಾಯಿತು ಸಂಬಳ ಕೊಡದೆ. ಸರ್ಕಾರಿ ಸಿಬ್ಬಂದಿಗಳಿಗೆ ಯಾರಿಗೂ ಒಂದು ಸಂಬಳ ಆಗ್ತಾ ಇಲ್ಲ. ಪ್ರತಿಯೊಂದನ್ನು ಇವರು ಗ್ಯಾರಂಟಿಗಳಿಗೆ ವಿನಿಯೋಗಿಸ್ತಾರೆ. ಇವತ್ತು ಈಗ 30% ಈಗಾಗಲೇ ರಿಜಿಸ್ಟರ್ ಅಂದಾಜಲ್ಲಿದ್ದಾರೆ. ಯಾಕೆಂದ್ರೆ
ಜನರಿಗೆ ಹೊಡೆತವನ್ನು ಕೊಟ್ಟು ಕೇವಲ ಅವರ ಪಕ್ಷವನ್ನು ಉಳಿಸಲಿಕ್ಕಾಗಿ, ಅವರ ಸರ್ಕಾರವನ್ನು ಉಳಿಸಲಿಕ್ಕಾಗಿ ಎಲ್ಲ ಪ್ರಯತ್ನಗಳನ್ನು ಇವತ್ತು ಅವರು ಮಾಡ್ತಾ ಇದ್ದಾರೆ. ವಾಲ್ಮೀಕಿ ನಿಗಮದಲ್ಲಿ ಸುಮಾರು 175 ಕೋಟಿಯಷ್ಟು ರೂಪಾಯಿ ಹಣಗಳನ್ನು ಇವತ್ತು ತೆಲಂಗಾಣ ಚುನಾವಣೆಗೆ ಅವರು ಖರ್ಚು ಮಾಡಲಿಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಅಕ್ರಮವಾಗಿ ವರ್ಗಾವಣೆ ಮಾಡಿದ್ದು ನಮಗೆಲ್ಲರಿಗೂ ಗೊತ್ತಿದೆ. ಇಂಥ ನಮ್ಮ ಇವರು ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಮಾತ್ರ ರಾಜೀನಾಮೆ ಕೊಡುವುದಲ್ಲ, ನಿಜವಾಗಿ ಮುಖ್ಯಮಂತ್ರಿಗಳೇ ಇದಕ್ಕೆ ಹೊಣೆ. ಇವರಿಗೆ ಗೊತ್ತಿಲ್ಲದೆ, ಮುಖ್ಯಮಂತ್ರಿಗೆ ಗೊತ್ತಿಲ್ಲದೆ ಒಂದು ರಾಜ್ಯದ ಖಜಾನೆಯಿಂದ ಇನ್ನೊಂದು ರಾಜ್ಯಕ್ಕೆ ದುಡ್ಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಒಂದು ಬ್ಯಾಂಕಿನ ಅಕೌಂಟ್ಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಭಿಕ್ಷುಕರ ಕರ ನಿಮಗೆ ಗೊತ್ತಿರ್ಬೋದು, ಭಿಕ್ಷುಕರ ಕರ ಪ್ರತಿಯೊಂದು ಇಲಾಖೆಯಲ್ಲಿಯೂ 1% ಭಿಕ್ಷುಕರ ಕರ ಅಂತ ನಾವು ತೆಗಿತಾರೆ, ಈ ಸರ್ಕಾರ ತೆಗೀತದೆ. ಇವತ್ತು ಪಂಚಾಯತ್ನಲ್ಲಿರ್ಬೋದು, ಪ್ರತಿಯೊಂದು ಇಲಾಖೆಯಲ್ಲಿ ತೆಗಿತಾರೆ. ಭಿಕ್ಷುಕರ ಅವರ ಅಭಿವೃದ್ಧಿಗೆ, ಅವರ ಸಂಕಷ್ಟಕ್ಕೆ, ಅವರಿಗೆ ಒಂದು ಮುಂದಿನ ಅವರಿಗೆ ಏನು ಬೇಕು ಅದಕ್ಕೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನು ಕೊಡಲಿಕ್ಕೆ, ಪುನರ್ವಸತಿಗೆ ಕೊಡಬೇಕಾದದ್ದು ಅದನ್ನು ತೆಗೆದಿದ್ದಾರೆ, ಅದನ್ನು ಕಮ್ಮಿ ಮಾಡಿದ್ದಾರೆ. ಎಲ್ಲ ವಿಭಾಗಗಳಿಂದ ಅದನ್ನು ತೆಗೆದು ಇವತ್ತು ಸರ್ಕಾರವನ್ನು ಉಳಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇಂಥ ಕೆಟ್ಟ ಸರ್ಕಾರ, ಯಾವುದೇ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯವಾಗದಂಥ ಈ ಸರ್ಕಾರ ನಿಜವಾಗಿಯೂ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಮತ್ತು ಕೂಡಲೇ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಇಳಿಸಬೇಕು. ಇಲ್ಲದಿದ್ದರೆ ನಾಳೆ ಈ ರಾಜ್ಯದಲ್ಲಿ ನಮ್ಮ ಪಾರ್ಟಿ ಪ್ರತಿಭಟನೆಯನ್ನು ಮಾಡಲಿಕ್ಕೆ ನಾವು ನಾಳೆ 11 ಗಂಟೆಗೆ ಇಲ್ಲಿಯೂ ಮಾಡ್ತಾರೆ. ಉಪಕರಣಗಳು ಕಟಾವಿನ ಇರ್ಬೋದು, ಗದ್ದೆ ಉಳುಮೆಗೆ ಈಗ ಟ್ರ್ಯಾಕ್ಟರ್ ಎಲ್ಲ ಕೊಡುವುದು, ಅದನ್ನು ಸಂಪೂರ್ಣ ಈ ಸಲ ಮೊನ್ನೆಯಿಂದ ನಿಲ್ಲಿಸಿದ್ದಾರೆ. ಇದರಿಂದ ಏನಂತ ಹೇಳಿದ್ರೆ ಖಾಸಗಿಯವರು ಟ್ರ್ಯಾಕ್ಟರ್ಗಳಿಗೆ, ಬೇರೆ ಬೇರೆ ವಾಹನಗಳಿಗೆ ಬೆಲೆ ಏರಿಕೆಯನ್ನು ತೀವ್ರವಾಗಿ ಮಾಡ್ತಾ ಇದ್ದಾರೆ. ಗದ್ದೆ ಉಳುಮೆ ಆಗ್ತಕ್ಕಂಥದ್ದು ಇನ್ನು ಕಮ್ಮಿ ಆಗ್ತದೆ. ಇವತ್ತು ಅವರಿಂದ ಆಗ್ತಾ ಇಲ್ಲ ಮಾಡಲಿಕ್ಕೆ. ಅವರ ಭರವಸೆಗಳ, ಆ ಗ್ಯಾರಂಟಿಗಳ ಮಹಾಪೂರದಿಂದ ಇವತ್ತು ಯಾವುದನ್ನು ಮಾಡಲಿಕ್ಕೆ ಆಗಲ್ಲ. ಬಡ ಜನರ ಹೊಟ್ಟೆಗೆ ಹೊಡಿತಾ ಇದ್ದಾರೆ. ಮೊನ್ನೆ ನಿಮಗೆ ಗೊತ್ತಿರ್ಬೋದು, ಚುನಾವಣೆ ಬಂತು ಅಂತ ಹೇಳಿದ ಕೂಡಲೇ 6 ತಿಂಗಳದ್ದು ಬಾಕಿ ಇತ್ತು, 8 ತಿಂಗಳದ್ದು ಬಾಕಿ ಇತ್ತು, ಒಮ್ಮೆಲೆ ಹಾಕಿಬಿಟ್ಟು 2 ಸಾವಿರ. ಇನ್ನು ಯಾವಾಗ ಆಗ್ತದೆ ಅಂತ ದೇವರಿಗೆ ನಿಲ್ಲಿಸುವುದಿಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ಖಂಡಿತವಾಗಿ ಇನ್ನು ಹಾಕ್ಲಿಕ್ಕೆ ಆಗಲ್ಲ. ಇರ್ಬೋದು, ಎಕ್ಸೈಸ್ ಡ್ಯೂಟಿ ಇರ್ಬೋದು, ಇವರ ಕಮಿಷನ್ ಇರ್ಬೋದು, ಎಲ್ಲ ಕೇಂದ್ರ ಸರ್ಕಾರ ಮಾಡುವಂಥದ್ದು ಸಹಜವಾದ ಪ್ರಕ್ರಿಯೆ. ಅಲ್ಲಿ ಅಂತಾರಾಷ್ಟ್ರೀಯ ಇದರಲ್ಲಿ ಏರಿಕೆ ಆಗಿರುತ್ತೆ, ಇಳಿಕೆ ಆಗಿರುತ್ತೆ. ರಾಜ್ಯ ಸರ್ಕಾರಕ್ಕೆ ಯಾವುದೇ ವೆಚ್ಚಗಳಿಲ್ಲ. ಇವರು ಕೇವಲ